ಫ್ರೆಂಡ್ಸ್ ಎಸ್ ಪಿ ಅಕೌಂಟ್ ಓಪನ್ ಮಾಡೋಣ. ಎಸ್ ಬಿ ಜನ್ನು CIS AO ಮೆನು ಒಂದು ಮೇಲೆ ಇಲ್ಲಿ ಓಪನ್ ಬರುತ್ತೆ. ಇಲ್ಲಿ ಸಿಪ್ ನಂಬರ್ ಹಾಕಬೇಕು. ಹಾಕಿ ಎಸ್ ಬಿ ಜನ್ ಅಂತ ಕೊಡಿ. ಆಮೇಲೆ ಇಲ್ಲಿ ಗೋ ಕೊಡಿ. ಗೋ ಕೊಟ್ಟರೆ ಇಲ್ಲಿ ಓಕೆ ಬರುತ್ತೆ. ಓಕೆ ಕೊಟ್ಟು ಆ ಪಾರ್ಟಿ ನೇಮ್ ಬಂತು ಇದೆಲ್ಲ ಹಾಕ್ಬಿಟ್ಟು ಇಲ್ಲಿ ಇರುತ್ತೆ ಸಬ್ಮಿಟ್ ಎಸ್ ಪಿ ಅಕೌಂಟ್ ಎಲ್ಲ ಇರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ರಿಸೀವ್ಡು ಎಸ್ಸು, ಟೈಪ್ ಆಫ್ ಅಕೌಂಟು ಸೆಲ್ಫು 012 ನಂಬರ್ ಆಫ್ ಡಾಕ್ಯುಮೆಂಟ್ಸ್ 1. ನೆಕ್ಸ್ಟು ಇಲ್ಲಿ 116 ಅಕೌಂಟ್ ಓಪನಿಂಗ್ ಫಾರಮ್. ಓಕೆನಾ, ಅಕೌಂಟ್ ಓಪನಿಂಗ್ ಒಂದು ಫಾರಮ್ ಆದಮೇಲೆ ಇಲ್ಲಿ ಡೇಟು ಅದೆಲ್ಲ ಬರುತ್ತೆ. ಇಲ್ಲಿ ನಾಟ್ ರಿಸೀವ್ ಸಬ್ಮಿಟ್ ಅಂತ ಕೊಟ್ಟು ನಾಮಿನಿ ಕೊಡಿ. ನಾಮಿನಿ ಮಗಳು ಅಂದರೆ 0067 ಅಂದರೆ ವೈಫ್ ಇದೆ. 006 ಇಲ್ಲಿ ನಾಮಿನಿ ಹೆಸರು ಸಮುಕ್ತ. ಲೆಟರ್ ಅಂತ ಹಾಕ್ಬೇಕಷ್ಟೆ. ನಾನು ಇಲ್ಲಿ ಹೆಸರೆಲ್ಲ ತೋರಿಸಿದ್ರೆ ಪ್ರಾಬ್ಲಮ್ ಆಗೋದು ಅಂತ ಆಗ್ತಾಯಿಲ್ಲ. ಅವ್ರ ಹೆಸರು, ಮಗಳು, ಡೇಟ್ ಆಫ್ ಬರ್ತು ಎಲ್ಲ ಹಾಕಿ ಇಲ್ಲಿ ನಂಬರ್ 100 ಓಕೆನಾ. ಇಲ್ಲಿ ಮೈನರ್ ಇಲ್ಲ, ಕಂಟ್ರಿ ಹಾಕಬೇಕು, IN ನಂಬರು, ಆಮೇಲೆ ಪಿನ್ ಕೋಡು, ಇಲ್ಲಿದೆ 5 ಪಿನ್ ಕೋಡ್ ಹಾಕಿದ್ರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಓನರ್ ಅಂತ ಕೊಟ್ಟರೆ ಆಯಿತು. ಎಸ್ ಬಿ ಅಕೌಂಟ್ ಓಪನ್ ಸಂಜೆ CASBAO ಅಂತ ಹಾಕಿ ಇಲ್ಲಿ ಸಿಫ್ಟ್ ನಂಬರ್ ಹಾಕಿ ಗೋ ಕೊಟ್ಟರೆ ಎಸ್ ಬಿ ಜನ್ ಅಂತ ಹಾಕಿ ಗೋ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದಾದಮೇಲೆ ಇಲ್ಲಿ ಡಾಕ್ಯುಮೆಂಟ್ ರಿಸೀವ್ಡೆಸ್ಸು ಸೆಲ್ಫ್ ಆದರೆ 112 ನಂಬರ್ ಆಫ್ ಡಾಕ್ಯುಮೆಂಟ್ಸ್ 1 ಇಲ್ಲಿ 16 ಅಂತ ಹಾಕಿ ಡಾಕ್ಯುಮೆಂಟ್ ಕೋಡ್ 16 ಡಾಕ್ಯುಮೆಂಟ್ ಸಬ್ಮಿಟೆಡ್ ಇವೆಲ್ಲ ಹಾಕಿ ನೆಕ್ಸ್ಟ್ ನಾಮಿನಿಂದ ಇಲ್ಲಿ ಸರ್ಚ್ ಕೊಟ್ಟರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಬೇಕಾದಷ್ಟು ಇರ್ತವೆ, ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಾಟರ್ ಅಂತ ಕೊಟ್ಟು ನಮ್ಮ ಸರ್ ಹೇಳೋರು ಯಾವಾಗಲೂ ಎಲ್ಲ ನಂಬರ್ಸ್ ನೆನಪಿರ್ಬೇಕು ಮೇಡಮ್ ಅಂತ. ಹಂಗಾಯ್ತು ಮಾಡ್ತಾ ಎಲ್ಲವೂ ನೆನಪು ಬರ್ತವೆ. ಅದೇ ಥರ ಇದು ನಿಮಗೆ ಅಭ್ಯಾಸ ಆಯ್ತಂದರೆ ಎಲ್ಲ ಬರುತ್ತೆ. ಈಗ ಸಬ್ಮಿಟು ಇವರು ಆರ್ ಡಿ ಸಿಕ್ಕಿತ್ತು, RD ಅಕೌಂಟಿಗೆ. ಹಾಗಾಗಿ ಎಸ್ ಬಿ ಅಕೌಂಟ್ ಮಾಡೋದು ಈಸಿ. 1 ಸೆಕೆಂಡಲ್ಲಿ ಎಸ್ ಬಿ ಅಕೌಂಟ್ ಮಾಡ್ಬೋದು. ಯಾರನ್ನೂ ವಾಪಸ್ ಕಳಿಸ್ಬೇಡಿ, ಅದಾಗಲ್ಲ ಇದಾಗಲ್ಲ ಅಂತ. ಅವ್ರು ನಾವು ಮಾಡಿ ಕಳಿಸಿದ್ರೆ ಖುಷಿ ಪಡ್ತಾರೆ. ಆಗಿದ್ದಾಗೆ ಸಿಫಿತ್ತು ಅಂದರೆ 5 ನಿಮಿಷಕ್ಕೆ ಅಕೌಂಟ್ ಮಾಡ್ಬೋದು. ಮಾಡಿ ಅದಕ್ಕೆ ಖುಷಿಯಾಗಿ ಅಕೌಂಟಲ್ಲಿ ಖುಷಿಯಾಗಿ ಕಳಿಕೆ ವ್ಯವಸ್ಥೆ ಮಾಡಿ. ಓಕೆನಾ. ಸಂಜೆ ನಿಮಗೆ RD ಅಕೌಂಟು ಮತ್ತು PLI ಏನೇನಿದೆ ಅಂತ ತಿಳಿಸ್ತೀನಿ. ನನ್ನ ವಿಡಿಯೋ ನೋಡಿ ಮೇಡಮ್, ನೋಡಿ ಸರ್, ನೋಡಿ ಫ್ರೆಂಡ್ಸ್, ಒಂದು ಲೈಕ್ ಕೊಡಿ. ಓಕೆನಾ. ಥ್ಯಾಂಕ್ ಯು.